ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸತತವಾಗಿ 6ನೇ ಫೈಲ್ ಮೂಡ ಸಂಬಂಧಪಟ್ಟಂತೆ ಕನ್ನಡದ ಬಹುತೇಕ ಮಾಧ್ಯಮಗಳು ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನಿಮ್ಮವರೆಗೂ ತಲುಪಿಸ್ತಾ ಇದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಒಂದೊಂದು ದಾಖಲೆಗಳ ಸಮೇತ ಇಂಥ ಕಡೆನೇ ತಪ್ಪಾಗಿದೆ, ಇಂಥವರಿಂದಲೇ ತಪ್ಪಾಗಿದೆ, ಇಂಥದ್ದೇ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ವಿತ್ ಡಾಕ್ಯುಮೆಂಟ್ಸ್ ದಾಖಲೆಗಳ ಸಹಿತ ನಿಮ್ಮ ಮುಂದೆ ಬಹಿರಂಗ ಪಡಿಸ್ತಾ ಇದೆ. ಆ ಪೈಕಿ ಇವತ್ತು 6ನೇ ಫೈಲ್ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಬರೋಬ್ಬರಿ 6ನೇ ದಾಖಲೆ. ಪ್ರತಿ ಬಾರಿ ದಾಖಲೆಯ ಸಮೇತ ಈ ಸುದ್ದಿಯನ್ನ ಬ್ರೇಕ್ ಮಾಡಿದಾಗಲೂ ಕೂಡ ರಿಪಬ್ಲಿಕ್ ಕನ್ನಡ ಮತ್ತೊಂದು ಭರವಸೆಯನ್ನು ನಿಮ್ಮವರೆಗೂ ತಲುಪಿಸ್ತಾ ಇದೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ಗಳು ರಿಪಬ್ಲಿಕ್ ಕನ್ನಡದ ಬತ್ತಳಿಕೆಯಲ್ಲಿ ಇದೆ. ಒಂದೊಂದು ದಿನ ಒಂದೊಂದು ದಾಖಲೆ ಸಹಿತ ಈ ಪ್ರಕರಣದಲ್ಲಿ ಆಗಿರುವ ಲೋಪಗಳು, ಈ ಪ್ರಕರಣದಲ್ಲಿ ಆಗಿರುವ ಹಗರಣಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಅಲ್ಲಿಗೆ ಇಲ್ಲಿ ತನಕ ಬಂದದ್ದು ಬರೀ ಟ್ರೇಲರ್ ಅಷ್ಟೇ. ಇವತ್ತು ಬರ್ತಾ ಇರೋದು ಪೂರ್ಣ ಪಿಕ್ಚರ್. ಮೂಡ ಹಗರಣದ 6ನೇ ಫೈಲ್ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಈ ದಾಖಲೆ ಆಚೆ ಬಂದ ನಂತರದಲ್ಲಿ ಯಾರಿಗೆ ಢವಢವ, ಯಾರಿಗೆ ಟೆನ್ಷನ್, ಕೆಲವೇ ಕ್ಷಣಗಳಲ್ಲಿ ಇದೆಲ್ಲವೂ ಕೂಡ ನಿಮ್ಮ ಮುಂದೆ ರಿವೀಲ್ ಆಗಲಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ದಾಖಲೆ ಸಹಿತ ನಾವು ಪ್ರತಿ ಬಾರಿ ಕೂಡ ಈ ದಾಖಲೆಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ಶ್ರೀಪಾದ್, ನಿಮ್ಮ ಹತ್ರ ಒಂದು 500ರಿಂದ 600 ಪೇಜ್, ನನ್ನ ಹತ್ರ ಒಂದು 500ರಿಂದ 600 ಪೇಜ್. ನೋಡಿ, ಬರೋಬ್ಬರಿ 1000 ಪುಟಗಳನ್ನ ಈ ಮೂಡಾಗೆ ಸಂಬಂಧಪಟ್ಟಂತದ್ದೇ ಫೈಲ್ಗಳನ್ನ, ಅದರಲ್ಲೂ ಮುಖ್ಯಮಂತ್ರಿಗಳ ಪತ್ನಿಯ ಹೆಸರಲ್ಲಿದ್ದ 3.16 ಎಕರೆ ಜಮೀನು, ಈ ಜಮೀನುಗಳಿಗೆ ಸಂಬಂಧಪಟ್ಟಂತದ್ದೇ ದಾಖಲೆಗಳನ್ನ RTI ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ತೆಗೆಸಿರೋದು. ಇದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಪ್ರತಿಗಳು. ಅಲ್ಲಿಗೆ ಎಲ್ಲವೂ ಕೂಡ ಅಧಿಕೃತ ದಾಖಲೆ. ಇದು ಯಾವುದೋ ಸೃಷ್ಟಿಯಲ್ಲ, ಯಾವುದೋ ದೂರುದಾರರು ಕೊಟ್ಟ ದಾಖಲೆ ಅಲ್ಲ, ತಿದ್ದುಪಡಿ ಮಾಡಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹಗರಣ ತಿರುಗೋ ರೀತಿಯಲ್ಲಿ ಮಾಡಿದ ಫೇಕ್ ಡಾಕ್ಯುಮೆಂಟ್ಸ್ ಅಲ್ಲ. ಬದಲಾಗಿ ಮಾಹಿತಿ ಹಕ್ಕು ಕಾಯ್ದೆ ಪ್ರತಿಯೊಂದು ಡಾಕ್ಯುಮೆಂಟ್ನ ಕೆಳಗೂ ಕೂಡ ಮಾಹಿತಿ ಹಕ್ಕು ಕಾಯ್ದೆಯ ಸೀಲ್ ಇದೆ. ಹಾಗೆ ಎಲ್ಲಾ ದಾಖಲಾತಿಗಳಲ್ಲೂ ಕೂಡ ಆ ದಾಖಲೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಸೀಲ್ ಅಂಡ್ ಸಿಗ್ನೇಚರ್, ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡೇನೆ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ನಾವು ಈ ಪೈಕಿ ಮೂಡ ಫೈಲ್ಸ್ನ ಪೈಕಿ ಮೊದಲ ಫೈಲ್ ಬ್ರೇಕ್ ಮಾಡಿದಾಗ್ಲೂ ಹೇಳಿದ್ವಿ, ಇಷ್ಟು ದಿನಗಳ ಕಾಲ ಬೇರೆ ಮಾಧ್ಯಮಗಳು ತೋರಿಸಿದ್ದು ಕೇವಲ ಒಂದು ಚಿಕ್ಕ ಟ್ರೇಲರ್ ಅಷ್ಟೇ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಕಳೆದ 5 ಫೈಲ್ಗಳನ್ನೇನು ನಿಮ್ಮ ಮುಂದೆ ಇಟ್ಟಿದ್ದೀವಿ, ಇದು ಕೂಡ ಒಂದು ಹಂತಕ್ಕೆ ಮೂಡಾಗೆ ಸಂಬಂಧಪಟ್ಟ ಮಹತ್ವದ ದಾಖಲೆಗಳಾಗಿತ್ತು. ಆದರೆ ಇವತ್ತು ಅತ್ಯಂತ ಮಹತ್ವದ ದಾಖಲೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಅಸಲಿ ಪಿಕ್ಚರ್ ಇನ್ನು ಮುಂದೆ ಶುರು. ರಿಪಬ್ಲಿಕ್ ಕನ್ನಡದಲ್ಲಿ ಮೂಡ ಸ್ಕ್ಯಾಮ್ನ ಕಂಪ್ಲೀಟ್ ಎಕ್ಸ್ಪೋಸೆ, ಒಂದೊಂದು ದಾಖಲೆಯನ್ನ ಕೂಡ ನಿಮ್ಮ ಮುಂದೆ ಇಟ್ಟು ಚಿಕ್ಕ ಮಕ್ಕಳಿಗೂ ಕೂಡ ಇಲ್ಲಿ ಹಗರಣ ಆಗಿರೋದು ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋ, ಅರ್ಥ ಆಗೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ನಲ್ಲಿ ದಿನಕ್ಕೊಂದು ಎಕ್ಸ್ಕ್ಲೂಸಿವ್, ದಿನಕ್ಕೊಂದು ದಾಖಲೆ ರಿಲೀಸ್. ರಿಪಬ್ಲಿಕ್ ವರದಿಯಿಂದ ರಾಜಕೀಯ ವಲಯದಲ್ಲಿ ಸಂಚಲನ, ಹಾಗೆ ಸಂಬಂಧಪಟ್ಟವರಿಗೆ, ಈ ಹಗರಣದಲ್ಲಿ ಭಾಗಿದಾರರಾದವರಿಗೆ ಢವಢವ ಹೆಚ್ಚಾಗ್ತಲೇ ಇದೆ. ಇಲ್ಲಿ ತನಕ 5 ಸೂಪರ್ ಎಕ್ಸ್ಕ್ಲೂಸಿವ್ಗಳನ್ನ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಇದೀಗ ಮತ್ತೊಂದು ದಾಖಲೆ ರಿಲೀಸ್. ನೋಡಿ, ರಿಪಬ್ಲಿಕ್ ಕನ್ನಡ ಈಗ ಆಲ್ರೆಡಿ ನಾನು ಹೇಳಿದಾಗೆ 5 ಫೈಲ್ಗಳನ್ನ ನಿಮ್ಮ ಮುಂದೆ ಇಟ್ಟಿದೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2 ನನ್ನ ಕೈಲಿದೆ. ಅದೇನು ಡಾಕ್ಯುಮೆಂಟ್ಸ್ ಅಂತ ಕೂಡ ನಿಮ್ಮ ಮುಂದೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಫೈಲ್ ನಂಬರ್ 3 ಮತ್ತು 4. 5ನೇ ಫೈಲ್ ಮೂಡಾದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರಾದ ರಾಜೀವ್, ಯಾವಾಗ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ಸೈಟು ಹಂಚಿಕೆ ಆಯಿತು, ಬದಲಿ ನಿವೇಶನಗಳು ಹಂಚಿಕೆ ಆಯಿತು, ಆ ಸಂದರ್ಭದಲ್ಲಿ ಮೂಡಾದ ಅಧ್ಯಕ್ಷರಾಗಿದ್ದ ರಾಜೀವ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ. ಅಲ್ಲಿಗೆ 5 ಫೈಲ್ಗಳು. ಈ 5 ಫೈಲ್ಗಳಲ್ಲೂ ಕೂಡ ನಮಗೆ ಲಭ್ಯವಾದ ಮಾಹಿತಿಗಳೇನು, ಹೇಗೆ ಈ ಪ್ರಕರಣದಲ್ಲಿ ಲೋಪ ಆಗಿದೆ, ಅಕ್ರಮವಾಗಿ ಮುಖ್ಯಮಂತ್ರಿಗಳ ಪತ್ನಿಗೆ ಸೈಟು ಹಂಚಿಕೆ ಆಗಿದೆ, ಇದರ ಬಗ್ಗೆ ಕೂಲಂಕುಷವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಹಾಗಾದ್ರೆ ಈ 5 ಫೈಲ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ಬಯಲಿಗೆ ತಂದ ಸತ್ಯಗಳೇನು,
ಇದೆಲ್ಲದರ ಡೀಟೇಲ್ಸ್ ಅನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಆ ಮೂಲಕ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೆಡ್ ಕ್ವಾರ್ಟರ್ಸ್ ಆಗಿದೆ ರಿಪಬ್ಲಿಕ್ ಕನ್ನಡ. ನಾವು ಬ್ರೇಕ್ ಮಾಡುವ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಅಕ್ಷರಶಃ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ನಾವು ಬ್ರೇಕ್ ಮಾಡ್ತೀವಿ, ಉಳಿದ ಮಾಧ್ಯಮಗಳು ಅದನ್ನ ಫಾಲೋ ಅಪ್ ಮಾಡ್ತವೆ. ರಾಜಕಾರಣಿಗಳು ಮರುದಿನ, ಅದರಲ್ಲೂ ವಿರೋಧ ಪಕ್ಷದ ನಾಯಕರು ಮರುದಿನ ಅದೇ ಫೈಲ್ಗಳನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡ್ತಾರೆ. ಅದೇ ವಿಚಾರ ಇಟ್ಕೊಂಡು ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಅದೇ ರೀತಿ ಇದೀಗ ಮೂಡ ಹಗರಣದಲ್ಲಿ ನಾವು ಬ್ರೇಕ್ ಮಾಡಿದ ಸುದ್ದಿ ಮತ್ತೊಮ್ಮೆ ರಾಜಕಾರಣದಲ್ಲಿ ಸುನಾಮಿ ಎಬ್ಬಿಸಲಿದೆ. ಇಲ್ಲಿವರೆಗೂ ನಾವು ಮೂಡ ಸ್ಕ್ಯಾಮ್ಗೆ ಸಂಬಂಧಪಟ್ಟ 5 ಸೂಪರ್ ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನ ರಿಲೀಸ್ ಮಾಡಿದ್ದೇವೆ. ಒಂದೊಂದು ದಾಖಲೆಗಳನ್ನ ಕೂಡ ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ 5 ದಾಖಲೆಗಳು ಯಾವುದು ಅನ್ನೋದನ್ನ ಗಮನಿಸಿ. ಅದಾದ ನಂತರದಲ್ಲಿ ಅಸಲಿ ಪಿಕ್ಚರ್, ಇವತ್ತಿನ 6ನೇ ದಾಖಲೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಅತ್ಯಂತ ಪ್ರಮುಖವಾದ ದಾಖಲೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ 6ನೇ ದಾಖಲೆ ನನ್ನ ಕೈಲಿದೆ, ಅದು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಕಳೆದ 5 ಫೈಲ್ಗಳು ಯಾವ್ದು, ಯಾವೆಲ್ಲ ವಿಚಾರಗಳು ಬಹಿರಂಗವಾಗಿತ್ತು ಗಮನಿಸಿ. ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ಮೂಡ ಹಗರಣದ ಸಾಲು ಎಕ್ಸ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್ ಸುದ್ದಿಗೆ ಮತ್ತೊಂದು ಹೆಸರೇ ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವು ಯಾವುದೇ ಒಂದು ವರದಿ ಪ್ರಸಾರ ಮಾಡಿದ್ರು ಅದು ಇಂಪ್ಯಾಕ್ಟ್ ಆಗೋವರೆಗೂ ಬಿಡೋ ಮಾತೇ ಇಲ್ಲ. ನಮ್ಮ ವರದಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ನಾವು ಪ್ರಸಾರ ಮಾಡುವ ಸುದ್ದಿ ಇಲ್ಲಿಂದ ದಿಲ್ಲಿವರೆಗೂ ಸದ್ದು ಮಾಡುತ್ತೆ. ಇದಕ್ಕೂ ಮತ್ತೊಂದು ಉದಾಹರಣೆಗೆ ಮೂಡ ಹಗರಣದಲ್ಲಿ ನಾವು ಮಾಡಿದ ಎಕ್ಸ್ಪೋಸ್. ಮೂಡ ಹಗರಣದ ಆಳ ಅಗಲ ಕಲೆ ಹಾಕುತ್ತಿರುವ ರಿಪಬ್ಲಿಕ್ ಕನ್ನಡ ಕಳೆದ 5 ದಿನಗಳಿಂದ ದಿನಕ್ಕೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಬುಧವಾರ ವೈಟ್ನರ್ ಹಾಕಿದ ಪತ್ರ ರಿಲೀಸ್. ಬುಧವಾರ ವೈಟ್ನರ್ ಹಾಕಿದ ಪತ್ರದ ಮೊದಲ ದಾಖಲೆ ರಿಲೀಸ್ ಮಾಡಿತ್ತು. ಇದು ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಎಬ್ಬಿಸಿತ್ತು. ಈ ಸುದ್ದಿ ದೆಹಲಿ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತಿದ್ದ ಬೆನ್ನಿಗೆ ರಿಪಬ್ಲಿಕ್ ಕನ್ನಡ ಗುರುವಾರ 2ನೇ ದಾಖಲೆ ರಿಲೀಸ್ ಮಾಡಿತ್ತು. ಗುರುವಾರ ಸಿಎಂ ಪತ್ನಿ ಮೂಡಕ್ಕೆ ಬರೆದಿದ್ರು ಎನ್ನಲಾದ ಪತ್ರ ಸಾಕ್ಷಿ. ಗುರುವಾರ ಸಿಎಂ ಪತ್ನಿ ಮೂಡಾಗೆ ಬರೆದಿದ್ರು ಎನ್ನಲಾದ ಪತ್ರಕ್ಕೆ ಸಾಕ್ಷಿ ನೀಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಶುಕ್ರವಾರ 2020ರ ಮೂಡ ನಡಾವಳಿಯ ದಾಖಲೆ ರಿಲೀಸ್. ಶುಕ್ರವಾರ 2020ರ ಮೂಡ ನಡಾವಳಿಯ ದಾಖಲೆ ರಿಲೀಸ್ ಮಾಡಿತ್ತು. ಇದೇ ಸಭೆಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಇದ್ರು ಅಂತ ಹೇಳುವ ದಾಖಲೆಯನ್ನ ಕೂಡ ರಿಲೀಸ್ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಶನಿವಾರ ಡಬಲ್ ನ್ಯೂಸ್ ಬ್ರೇಕ್. ನಮ್ಮ ಎಕ್ಸ್ಕ್ಲೂಸಿವ್ಗಳ ಮುಂದುವರಿಕೆಯ ಭಾಗವಾಗಿ ಶನಿವಾರ ರಿಪಬ್ಲಿಕ್ ಕನ್ನಡ ಡಬಲ್ ನ್ಯೂಸ್ ಬ್ರೇಕ್ ಮಾಡಿದೆ. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ಜಮೀನು ಕೊಡುವ ತೀರ್ಮಾನ ಆಗಿದ್ದು ಯಾವತ್ತು, ಈ ಸಂಬಂಧ ಮೂಡ ಸಭೆಯದ್ದು ಎನ್ನಲಾದ ನಡಾವಳಿಯ ಎಕ್ಸ್ಕ್ಲೂಸಿವ್ ವರದಿಯನ್ನ ಬ್ರೇಕ್ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಮೂಡ ಹಗರಣದ ಎಕ್ಸ್ಕ್ಲೂಸಿವ್ ಸರಣಿ ಮುಂದುವರೆದಿದ್ದು ಮತ್ತೊಂದು ದಾಖಲೆಯನ್ನ ರಿಲೀಸ್ ಮಾಡಲಿದ್ದೇವೆ. ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.